ಹಾಯ್, ಮಂಜುಳಾ ವಿದ್ಯುಸ್ ಕಿಚನ್ಗೆ ವೆಲ್ಕಮ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಏನೇನು ಬೇಕು ಅಂದರೆ ಚಪಾತಿ ಕಲಿಸೋದಕ್ಕೆ ನೋಡಿ, ಸ್ವೀಟ್ ಗೆಣಸು. ಈ ಗೆಣಸನ್ನು ನಾನು ಬೇಯಿಸ್ಕೊತೀನಿ. ನೀರು ಹಾಕ್ಬಿಟ್ಟು ನೀರು ಹಾಕೋಣ. ಒಂದೆರಡು ವಿಜಿಲ್ ಹೊಡೆಸ್ಕೊಳ್ಳೋಣ. ನೋಡಿ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ, ಸಿಪ್ಪೆ ತಕ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಚಪಾತಿಗೆ ನೋಡಿಕೊಂಡು ತಗೊಳ್ಳಿ. ಇದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಎರಡು ಸ್ಪೂನ್ ಸಕ್ಕರೆ, ಒಂದು ಅರ್ಧ ಸ್ಪೂನ್ ಉಪ್ಪು, ಸ್ವಲ್ಪ ಜೀರಿಗೆ, ಕಾಲು ಸ್ಪೂನ್ ಸ್ವಲ್ಪ ಚಿಲ್ಲಿ ಪೌಡರ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಅದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ ಈಗ ಎಣ್ಣೆ ಹಾಕ್ಕೊಂಡು ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹದ ಮಾಡಿಕೊಂಡು ಕಲಿಸ್ಕೊಳ್ಬೇಕು. ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಲಿಸ್ಕೊಳ್ಬೇಕು. ಈಗ ಒಂದು 1/4 ಗಂಟೆ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಆಮೇಲೆ ಚಪಾತಿ ನೀವು ಸೇಮ್ ಚಪಾತಿ ಹೇಗೆ ಅಂದ್ಕೊತೀರೋ ಹಾಗೆ ಅಂದ್ಕೊಳ್ಳೋಣ. ತೋರಿಸ್ತೀನಿ ನಾನು. ನೋಡಿ ಚಟ್ನಿಗೆ ಮೆಣಸಿನ್ಕಾಯಿ ಖಾರ ಜಾಸ್ತಿ ಹಾಕ್ಕೊಳ್ಬೇಡಿ. ಒಂದು ಮತ್ತು ಒಂದು ಚಿಕ್ಕದು ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ, ಮತ್ತು ಕಡಲೆಬೀಜ, ತೆಂಗಿನಕಾಯಿ ಒಂದು 10 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು. ಇದನ್ನು ರುಬ್ಕೊಳ್ಳೋಣ ಚಟ್ನಿಗೆ. ನೋಡಿ 1/4 ಗಂಟೆ ರೆಸ್ಟ್ ಆಗಿದೆ. ಈಗ ಚಪಾತಿ ಹಣಿಯೋದು ತೋರಿಸ್ತೀನಿ ನಾನು. ನೋಡಿ ಈ ರೀತಿಯಾಗಿ ಚಪಾತಿನ ನೀವು ಯಾವ ಥರ ಬೇಕಾದ್ರೆ ರೌಂಡ್ ಶೇಪಲ್ಲಿ ಬೇಕಾದ್ರೂ ಹಣ್ಕೋಬೋದು, ಹೇಗೆ ಬೇಕಾದ್ರೂ. ನಾನು ಫೋಲ್ಡ್ ಮಾಡ್ಕೊತೀನಿ. ನೋಡಿ ನಿಮಗೆ ತೋರಿಸ್ತೀನಿ ಫೋಲ್ಡು. ನಾನು ಇವತ್ತು ಬೇರೆ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಡ್ರೈ ಆಗ್ತಾ ಹೋಗುತ್ತೆ. ನಾವು ಇದಾಕಿರೋದಕ್ಕೆ ನೋಡಿಕೊಂಡು ಅಂದ್ಕೊಳ್ಳಿ. ಖಾರದ ಪುಡಿ ಎಲ್ಲ ಜಾಸ್ತಿ ಹಾಕ್ಕೊಳ್ಬೇಡಿ. ಚಿಲ್ಲಿ ಪೌಡ್ರು ಸ್ವೀಟಾಗಿದ್ರೇ ಚೆನ್ನಾಗಿರುತ್ತೆ. ಇದು ಖಾರ ಇದ್ರೆ ಚೆನ್ನಾಗಿರಲ್ಲ. ನೋಡಿ ಈ ರೀತಿಯಾಗಿ ಹಣ್ಣು ಸ್ವಲ್ಪ ಸೈಡೆಲ್ಲ ಹುಡ್ಕೊತಿರುತ್ತೆ. ಸೆಟ್ ಮಾಡಿಕೊಂಡು ಅಂದ್ಕೊಳ್ಳಿ. ನೋಡಿ ಈಗ ಹೆಂಚಿಗೆ ಎಣ್ಣೆ ಸಾರ್ಕೊಂಡು ಹಾಕ್ತಾಯಿದ್ದೀನಿ ಬೇಯಿಸೋಕ್ಕೆ. ಎರಡು ಕಡೆ ಹದವಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಹಿಂದೆ ಮುಂದೆ ಈ ಹದದಲ್ಲಿ ಬೇಯಿಸ್ಕೊಳ್ಳಿ. ಇದು ಆಗಿದೆ ನೋಡಿ, ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.